ಎಲ್ರಿಗೂ ನಮಸ್ಕಾರ. ಜೂನ್ ತಿಂಗಳು ಪ್ರಾರಂಭ ಆಯಿತು 2026ನೇದು. ಎಷ್ಟು ಜನ ಯೋಗ ದಿನ ಬರುತ್ತೆ ಅಂತ ಎಲ್ಲರೂ ಕಾಯ್ತಾ ಇರ್ತಾರೆ. 21ನೇ ತಾರೀಕಿಗೆ ಯೋಗ ಮಾಡಿಬಿಟ್ಟು ಮತ್ತು ರೋಗಿಗಳಾಗೋದಕ್ಕೆ ಮತ್ತೆ ಎಲ್ಲ ವ್ಯವಸ್ಥೆನ ಮಾಡಿಕೊಳ್ತಾರೆ. ಅರ್ಥ ಆಯ್ತಾ ನಾನು ಹೇಳೋದು? ನೋಡಿ, ಕೇವಲ 21ಕ್ಕೆ ಮಾತ್ರ ಯೋಗ ಅಭ್ಯಾಸ ಮಾಡಿಬಿಟ್ಟು ಏನೇನೋ ಕಸರತ್ತುಗಳನ್ನು ಮಾಡಿಬಿಟ್ಟು ಆ ದಿನಕ್ಕೆ ಮಾತ್ರ ಭಾಳಷ್ಟು ಪ್ರಾಶಸ್ತ್ಯನ ಕೊಡ್ತಾರೆ. ಇನ್ನು ಕಡೆಯಿಂದ ಯೋಗ ಗುರುಗಳ ಕಾಂಟ್ಯಾಕ್ಟು ಅದು ಇದು ಏನೇನೋ ಮಾಡ್ತಾರೆ. ಅದು ಒಂದು ದಿವಸಕ್ಕೆ ಮಾತ್ರ ಭಾಳಷ್ಟು ವಿಜೃಂಭಣೆನ ಮಾಡ್ತಾರೆ. ಆದರೆ ಮತ್ತೆ ಎಲ್ಲ ಅದು ಒಂದು ದಿವಸ ಬಿಟ್ಟು ಮುಂಬರುವ ದಿನಗಳು ಎಲ್ಲವೂ ರೋಗಮಯವಾಗಿ ಕಳೀತಾರೆ. ಇದು ಎಲ್ಲಕ್ಕಿಂತ ದೊಡ್ಡ ತಪ್ಪು. ಆ ಥರ ಮಾಡಬಾರ್ದು. ಎಷ್ಟು ಯೋಗ ದಿನಗಳು ಹೋದು ನೋಡಿ. 2015 ಹಿಡ್ಕೊಂಡು ಯೋಗ ಡೇ ಬರ್ತಾನೆ ಇದ್ದಾವೆ. ಎಷ್ಟು ಜೀವನದಲ್ಲಿ 21ನೇ ತಾರೀಕು ಮಾತ್ರ ಯೋಗ ಡೇ ಮಾಡ್ಕೊಳ್ತಾ ಇದ್ದಾರೆ ಅಲ್ವಾ? ಎಲ್ಲರ ಜೀವನದಲ್ಲಿ 21st ಅಷ್ಟೇ ಯೋಗ ದಿವಸ. ಉಳಿದ ದಿವಸ ಬರೀ ರೋಗ ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲ ರಂಗದಲ್ಲಿ ಬರೀ ರೋಗ. ಕೆಲಸ ಮಾಡಬೇಕಾದ್ರೂ ನೆಮ್ಮದಿ ಇಲ್ಲ, ಕೆಲಸ ಮಾಡಿದ್ಮೇಲೂ ನೆಮ್ಮದಿ ಇಲ್ಲ, ದುಡ್ಡು ಬಂದರೂ ನೆಮ್ಮದಿ ಇಲ್ಲ, ದುಡ್ಡಿದ್ರೂ ನೆಮ್ಮದಿ ಇಲ್ಲ, ಮನೆ ಇಲ್ಲದೇ ಇದ್ದರೂ ನೆಮ್ಮದಿ, ಮನೆ ಇದ್ದರೂ ನೆಮ್ಮದಿ ಇಲ್ಲ. ಬರೀ ಇದೇ ಸಮಸ್ಯೆ ಆಗೋಯ್ತು. ಕಾರಣ ಏನು ಅಂತಂದರೆ, ಅಷ್ಟಾಂಗ ಯೋಗದಲ್ಲಿ ಯಮ ಮತ್ತು ನಿಯಮಗಳ ಪರಿಪಾಲನೆ ಮಾಡದೇ ಇರೋದೇ ಎಲ್ಲದಕ್ಕೂ ಎಲ್ಲ ಮನಸ್ಸಿಗೂ ಹಾಳು ಮಾಡುವಂಥ ಕಾರ್ಯಗಳು ಆಗ್ತಾಯಿದೆ. ಕಾರಣ ಏನು ಅಂದರೆ, ಯಮ ಮತ್ತು ನಿಯಮ, ಸಾಮಾಜಿಕ ಕಳಕಳಿ ಮತ್ತು ಸ್ವಯಂ ಸ್ವಚ್ಛತೆ ಇಲ್ಲದೇ ಇರೋದಕ್ಕೆ ಕಾರಣಕ್ಕಾಗಿಯೇ ಎಲ್ಲ ಸಮಸ್ಯೆಗಳು ಬಂದು ಒದಗ್ತಾ ಇದ್ದಾವೆ. ಯೋಗ ಅಂದರೆ ಮೂಲ ಅರ್ಥನೇ ಗೊತ್ತಿಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ. ಅದನ್ನು ಸರಿಯಾದ ರೀತಿಯಿಂದ ಅರ್ಥ ಮಾಡ್ಕೊಂಡಿವಿ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಕಲ್ಮಶವನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟು ಶಾಶ್ವತ ಸುಖದತ್ತ ಕೊಂಡುಕೊಂಡು ಒಯ್ಯುವಂಥ ಸಾಮರ್ಥ್ಯ ನಮ್ಮ ಯೋಗಕ್ಕಿದೆ. ಆ ಯೋಗದ ಮಾರ್ಗದಲ್ಲಿ ಬನ್ನಿ. ಯೋಗದ ಮಾರ್ಗದಲ್ಲಿ ಬಂದುಬಿಟ್ಟು ಏನು ಸಮಸ್ಯೆ ಇದೆ ಅನ್ನೋದನ್ನು ಕಂಡುಕೊಳ್ಳಿ. ಮೊದಲು ಏನೇ ಇರಲ್ರಿ, ವಯಸ್ಸಾಗಿದೆ, ಈ ಹಾಸಿಗೆ ಮೇಲೆ ಮೂತ್ರ ಮಾಡ್ತಾಯಿದ್ರೆ ಗೂನು ಬೆನ್ನಿದೆ, ಪೈಲ್ಸ್ ಇದೆ, ಮೂಗಿನ ಸಮಸ್ಯೆ, ಕಣ್ಣು ಕಾಣ್ತಾ ಇಲ್ಲ, ಹೊಟ್ಟೆ ಸಮಸ್ಯೆ ಆಗ್ತಾಯಿದೆ, ಮಲ ವಿಸರ್ಜನೆ ಸರಿಯಾಗಿ ಆಗ್ತಾ ಇಲ್ಲ, ದೈಹಿಕ ಸಮಸ್ಯೆ ಇದೆ, ಮೊಳಕಾಲಂತೂ ನಡೀತಾನೇ ಇಲ್ಲ, ನಡೆಯೋಕ್ಕಾಗ್ತಾನೇ ಇಲ್ಲ, ಬೆನ್ನು ನೋವು ಇದೆ, ಸೊಂಟ ನೋವಿದೆ, ಏನು ಮಾಡೋದು ಅಂತ ಭಾಳ ಜನ ಕೊರಗ್ತಾ ಇದ್ದೀರಾ. ನೀವು ಪ್ರಾರಂಭಿಸಿ. ನಿಮ್ಮ ಜೀವನದಲ್ಲಿ ಒಂದು ದೃಢ ನಿರ್ಧಾರ ಮಾಡಿಬಿಟ್ಟು ಪ್ರಾರಂಭ ಮಾಡಿ. ಖಂಡಿತವಾಗಿಯೂ ಯಾವುದೇ ಅನುಮಾನ ಇಲ್ಲದೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.